ಬೆಳಗ್ಗೆನೇ ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ ಹೋದಾಗ ಅಲ್ಲೊಂದು ಕಾಗೆ ಕೂತಿತ್ತು. ಅದಾದಮೇಲೆ ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಹಾಕಿದೆ. ಬಂದ್ಬಿಟ್ಟು ಕ್ಲೀನಿಂಗು ವಾಷಿಂಗು ಸ್ವಲ್ಪ ಕೆಲಸ ಇತ್ತು ಅಂತ ಸಿಂಕೆಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಸ್ವಲ್ಪ ಸಿಂಕೆಲ್ಲ ಲೈಝಾಲು ಕೆಮಿಕಲ್ಲು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ. ಕ್ಲೀನಿಂಗೆಲ್ಲ ಆದಮೇಲೆ ಚೆನ್ನಾಗಿ ನೀರು ಹಾಕಿದಾಗ ಪಳ ಅಂತ ಹೊಳಿತಾಯಿತ್ತು. ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲಿ 11 ಕಾಲು ಆಗ್ತಾಯಿತ್ತು. ತಿಂಡಿ ಏನು ಅಂತ ಹೋಗಿ ಚೆಕ್ ಮಾಡಿದಾಗ ನಾರ್ತ್ ಕರ್ನಾಟಕ ಸ್ಪೆಷಲ್ ಕಳ್ಳೆಪುರಿ ಒಗ್ಗರಣೆ ಏನೋ ಮಾಡಿದರು. ಅದನ್ನೆಲ್ಲ ತಿಂದ್ಕೊಂಡು ಬಂದು ಕೆಲಸಕ್ಕೆ ಅಂತ ಕೂತೆ. ಬೆಳಗ್ಗೆ 11:30ಇಂದ ಸಾಯಂಕಾಲ 5:30ವರೆಗೂ ಬ್ಯಾಕ್ ಟು ಬ್ಯಾಕ್ ಕೆಲಸ, ಮೀಟಿಂಗು, ಊಟ ಮಾಡೋಕ್ಕೂ ಟೈಮ್ ಆಗಲಿಲ್ಲ. ಅದಾದಮೇಲೆ ಸಾಯಂಕಾಲ 5:30 ಆಗ್ತಿದ್ದಂಗೆ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಹತ್ತಿರದಲ್ಲಿರೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಏನೋ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಒಂದು ಚಾಟ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು ಬೇಲ್ಪುರಿನ ಆರ್ಡರ್ ಮಾಡಿದೆ. ಸ್ಪೈಸಿಯಾಗಿರೋ ಒಂದು ಬೇಲ್ಪುರಿ ಮಾಡಿದ್ರು. ಅದ್ರ ಮೇಲೆ ಮಿಕ್ಸರು ಹಾಕ್ಕೊಟ್ರು. ಅದನ್ನೆಲ್ಲ ತಿಂದ್ಕೊಂಡು ಶಾರೋನ್ ಟೀ ಸ್ಟಾಲ್ಗೆ ಹೋಗಿ 23 ರೂಪಾಯಿ ಕೊಟ್ಬಿಟ್ಟು ಒಂದು ಜಿಂಜರ್ ಟೀನ ತೊಗೊಂಡೆ. ಮಡ್ ಪಾಟಲ್ಲಿ ಕೊಟ್ಟಿರೋ ಜಿಂಜರ್ ಟೀ ಒರಿಜಿನಲ್ ಫ್ಲೇವರ್ ಬರ್ತಾಯಿತ್ತು. ಅದ್ರ ಜೊತೆ ಒಂದು 2-3 ಬಿಸ್ಕೆಟು ತಿಂದ್ಕೊಂಡೆ. ಇದೆಲ್ಲ ಆದಮೇಲೆ ಒಂದು ಹತ್ತಿರದಲ್ಲಿರೋ ಒಂದು ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಹೋಮ ಹವನ ಎಲ್ಲ ನಡೀತಾಯಿತ್ತು. ಯಾಕಂದರೆ ನವಗ್ರಹ ಪ್ರತಿಷ್ಠಾಪನೆ ಇದ್ದಿದ್ದರಿಂದ ಹೋಮ ಪೂಜೆ ಅದು ಇದು ಎಲ್ಲ ಮಾಡ್ತಾಯಿದ್ರು. ಸರಿ ಅಂತ ಅಲ್ಲೇ ಒಳಗಡೆ ಹೋಗಿ ದೇವ್ರ ದರ್ಶನನೂ ಎಲ್ಲ ಮಾಡಿಕೊಂಡು ಬಂದೆ. ಅದಾದಮೇಲೆ ಅಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು, ಪೊಂಗಲ್ ಪ್ರಸಾದ. ಅದೇ ಪ್ರಸಾದನ ಮನೆಗೆ ತೊಗೊಂಬಂದು ರಾತ್ರಿ ಊಟಕ್ಕೆ ಅಂತ ತಿಂದ್ಕೊಂಡೆ. ಅಲ್ಲಿ ಕೊಟ್ಟಿರೋ ಪ್ರಸಾದನೇ ರಾತ್ರಿ ಊಟ ಆಯಿತು. ಪೊಂಗಲ್ ಏನೋ ತುಂಬ ಚೆನ್ನಾಗಿದೆ ಅಂತ 2 ಸಲ ಹಾಕ್ಸ್ಕೊಂಡು ತಿಂದ್ಕೊಂಡೆ. ಅದೇ ಟೈಮಲ್ಲಿ ಟಿ ವಿಲಿ ರಾಮಾಚಾರಿ ಸೀರಿಯಲ್ನಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ತಯಾರಿ ಎಲ್ಲ ನಡೀತಾಯಿತ್ತು. ಇನ್ನೇನು ಬಂದು ಮಲ್ಕೊಳ್ಳೋಣ ಅಂತಿದ್ದೆ. ಅಷ್ಟೊತ್ತಿಗೆ ಒಂದು ರಾಶಿ ಬಟ್ಟೆಗಳು ಕಾಣಿಸ್ತು. ಒಣಗಾಕ್ಲೋ ಬೇಡವೋ ಅಂತ ಯೋಚನೆ ಮಾಡಿಕೊಂಡೇ ಇದ್ದೆ. ಸರಿ ಬೆಳಗ್ಗೆ ಇದು ಒಣಗಾಕಿದ್ರೆ ಆಯಿತು ಅಂತ ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿ ಏನೋ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.